ಹಾಯ್ ಹೆಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಶುಂಠಿಯಿಂದ ಮಾಡಿದಂಥ ಚಟ್ನಿ ಅನ್ಬೋದು, ಉಪ್ಪಿನಕಾಯಿ ಅನ್ಬೋದು, ಇದಕ್ಕೆ ಕೆಚಪ್ ಥರನೂ ಯೂಸ್ ಮಾಡ್ಕೋಬೋದು, ಸಾಸ್ ಅನ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ನಾವು ಈ ರೆಸಿಪಿನ ಹೇಗೆ ಮಾಡೋದು ಅಂತ ಒಂದು ಸಾರಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ನಾನು ಇದಕ್ಕೆ 1 ಚಮಚನ ಎಣ್ಣೆನ ಹಾಕೋತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆಗ್ತಾ ಇರೋ ಹಾಗೆ ನಾನು ಇದಕ್ಕೆ ನೋಡಿ, ಇವಾಗ ಬಿಸಿ ಆಗಿದೆ. 1 ಚಮಚ ಜೀರಿಗೆನ ಹಾಕ್ತಾ ಇದ್ದೀನಿ. ಇಲ್ಲಿ ಅಳತೆ ಪ್ರಕಾರನೇ ತಗೋಬಹುದು ಅಥವಾ ನೀವು ಅಂದಾಜು ಕೂಡ ಮಾಡ್ಕೋಬಹುದು. ಇಲ್ಲಿ ನಾನು 2 ಚಮಚ ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ಆಮೇಲೆ ಅರ್ಧ ಚಮಚ ಮೆಂತ್ಯ ಕಾಳು ತಗೊಂಡಿದ್ದೀನಿ. ಆಮೇಲೆ 1 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. 1 ಪೂರ ಗೆಡ್ಡೆನ ನಾನು ಸುಲ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಸುಡಬೇಕಂತೇನಿಲ್ಲ. ಈಗ ಇದೆಲ್ಲ ಫ್ರೈ ಇದೆ ಅಂತ ತೆಕ್ಕೊಂಡಿದ್ದೀನಿ. ಇವಾಗ ನಾನು ಅದೇ ಪ್ಯಾನ್ಗೆ ಇನ್ನೂ 1 ಚಮಚನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ನಾನು ಇಲ್ಲಿ 1 ಬಟ್ಟಲು ಶುಂಠಿನ ತಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದ್ರದ್ದು ಖಾರ ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ಇದ್ರದ್ದು ಒಂದು ಹಸಿ ವಾಸನೆ ಇರುತ್ತಲ್ಲ, ಅದು ಕೂಡ ಬಿಡುತ್ತೆ. ಮತ್ತು ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. 1 ವರ್ಷ ಇಟ್ಕೊಂಡು ತಿನ್ಬೋದು ಅಥವಾ 6 ತಿಂಗಳು ಕೂಡ ನೀವು ಇಟ್ಕೊಂಡು ಇದನ್ನು ತಿನ್ನಬಹುದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಮಸಾಲೆನ ರುಬ್ಕೊಂಡಿದ್ದೆ ಅಲ್ಲ, ಅದನ್ನು ಮಸಾಲೆ ಮಾಡ್ಕೊಂಡಿದ್ದೀರ ಅದನ್ನು ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ. ಅದೇ ಮಸಾಲೆಗೆ ನಾನು ಇವಾಗ ಹುರಿದುಕೊಂಡಿದ್ದೆ ಅಲ್ಲ ಶುಂಠಿ, ಅದು ತಣ್ಣಗಾಗಬೇಕು. ತಣ್ಣಗಾಗಿದೆ. ಇವಾಗ ನಾನು ಇಲ್ಲಿ ಅದನ್ನು ಕೂಡ ರುಬ್ಕೋತಾ ಇದ್ದೀನಿ. ಆ ಮಸಾಲೆ ಒಳಗಡೆ ಹಾಕಿ ಶುಂಠಿ ಕೂಡ ನಾನು ರುಬ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಬಟ್ಟಲು ನಾನು ಇಲ್ಲಿ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದರದ್ದು ಕಡ್ಡಿಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನಾನು 1 ಬಟ್ಟಲು ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ನೀರು ಹಾಕ್ಕೊಂಡ್ಬಿಟ್ಟು, ಇದು ಹುಣಸೆ ಹಣ್ಣು ನಿಮಗೆ 1 ಬಟ್ಟಲು ಬೇಡ ನೀರು ಅಂತ ಅಂದರೆ ಅದು ಹುಣಸೆ ಹಣ್ಣು ಅದರಲ್ಲಿ ಮುಳುಗಿಸ್ಬೇಕು. ಅಷ್ಟನ್ನು ನೀರು ಹಾಕ್ಕೊಂಡಿದ್ರೆ ಸಾಕು. ಇವಾಗ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಕುದಿಸ್ಕೋಬೇಕು. ಇದು ಪೂರ್ತಿಯಾಗಿ ಒಂಥರ ಪೇಸ್ಟ್ ಥರನೇ ಇಲ್ಲೇ ಆಗಬೇಕು. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ. ಈ ಥರ ಆಗಬೇಕು. ಪೂರ್ತಿಯಾಗಿ ಇದನ್ನೆಲ್ಲನೂ ಬಿಟ್ಕೊಂಡಿದೆ ನೋಡಿ ನೀರಲ್ಲಿ. ಎಷ್ಟು ಗಟ್ಟಿಯಾಗಿದೆ ಇದು ಹುಣಸೆ ಹಣ್ಣಿನ ರಸ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಇವಾಗಿದು ತಣ್ಣಗಾಗಿದೆ. ಬೆಲ್ಲ ಥರನೇ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಇದನ್ನು ಕೂಡ ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗಿದು ಹುಣಸೆ ಹಣ್ಣು ಪೇಸ್ಟ್ ಆಗಿದೆ. ಇವಾಗ ಈ ಥರ ಮಾಡ್ಕೋಬೇಕು. ಪೂರ್ತಿ ಒಳಗೆ ಹುಣಸೆ ಹಣ್ಣು ಎಷ್ಟು ಕೂಡ ಇರಬಾರ್ದು. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಪ್ಯಾನನ್ನೇ ಇಟ್ಕೊಂಡಿದ್ದೀನಿ. ಅದೇ ಪ್ಯಾನನ್ನೇ ನಾನು ಕೊನೆಯವರೆಗೆ ಯೂಸ್ ಮಾಡಿದ್ದೀನಿ, ಬೇರೆದೇನು ತೊಗೊಂಡಿಲ್ಲ ನಾನಿಲ್ಲಿ. ಇವಾಗ ನಾನು ಅದಕ್ಕೆ 1 ಬಟ್ಟಲು ಈ ಬೆಲ್ಲನ ತೊಗೊಂಡಿದ್ದೀನಿ. ಪೂರ್ತಿ 1 ಬಟ್ಟಲು ನಾನು ತೊಗೊಂಡಿದ್ದೀನಿ. 1 ಬಟ್ಟಲು ಶುಂಠಿ ತೊಗೊಂಡ್ರೆ 1 ಬಟ್ಟಲು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕರಗಬೇಕು. ಇದನ್ನೇನು ಪೂರ್ತಿ ಗಟ್ಟಿಯಾಗಿ ಪಾಕ ಮಾಡ್ಕೋಬಾರ್ದು. ನೋಡಿ ಇವಾಗ ಇದಾಗಿದೆ. ಈ ಥರ ಪಾಕ ಮಾಡ್ಕೋಬೇಕು. ಪೂರ್ತಿ ಕಂಪ್ಲೀಟಾಗಿ ಬೆಲ್ಲನ ಕರಗಬೇಕು ಅಷ್ಟೆ. ನೋಡಿ ಇವಾಗ ಇದಾಗಿದೆ ಪಾಕ. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಪಾಕ ಕೂಡ ಸ್ವಲ್ಪ ತಣ್ಣಗಾಗಬೇಕು, ಫುಲ್ ಬಿಸಿ ಇರಬಾರ್ದು. ಇವಾಗ ಅದಕ್ಕೆ ನಾನು ಇಲ್ಲಿ ಎಲ್ಲ ಮಸಾಲೆಗಳನ್ನು ನಾನು ಶುಂಠಿ ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಿಲ್ಲ ಅದೆಲ್ಲನೂ ಇದರಲ್ಲಿ ಹಾಕಿಬಿಟ್ಟು ಆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ
ನಾವು ಇದು ಹುಣಸೆ ಹಣ್ಣಿನ ಪೇಸ್ಟ್ ಏನಿದೆ ಅಲ್ಲ ಅದನ್ನು ಕೂಡ ಅದರಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾನಿವಾಗ ಈ ಥರ ಮಿಕ್ಸ್ ಮಾಡಿದ್ದೀನಿ. ಈ ಥರ ಆಗಿಬಿಡುತ್ತೆ. ಇವಾಗ ನಾವು ಖಾರದ ಪುಡಿನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 3 ಚಮಚ ತೊಗೊಂಡಿದ್ದೀನಿ ಖಾರ. ಇವಾಗ ನಾನು ಉಪ್ಪನ್ನು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತದೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಕು ಅಂತ ಅನ್ನೋರು ಜಾಸ್ತಿನೇ ಹಾಕೋಬೋದು. ಇಲ್ಲ ನಾವು ನಾನು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಮತ್ತೆ ನಾನು ಎಣ್ಣೆ ಕಾಯಿಸ್ಬಿಟ್ಟು ಅದರಲ್ಲಿ ಹಾಕ್ತೀನಿ ಅಂತ ಅಂದರೆ ಕೂಡ ನೀವು ಸಪ್ರೇಟಾಗಿ ಕೂಡ ಆ ಥರನೂ ಮಾಡ್ಕೋಬಹುದು. 2 ಆಪ್ಷನ್ನು. ನಾನಿಲ್ಲಿ ಒಂದೇ ಸಾರಿ 4 ಫುಲ್ ದೊಡ್ಡ ಚಮಚ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಫುಲ್ ಚಮಚನ ಹಾಕ್ಕೊಂಡಿದ್ದೀನಿ ಸಾಸಿವೆ. ಇಲ್ಲಿ ನಾನು 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಫ್ರೈ ಮಾಡ್ಕೋಬೇಕು. ಇಲ್ಲಿ ಫ್ರೈ ಆಗಿದೆ. ಇಲ್ಲಿ ನಾನು ಮತ್ತೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ 1 ಫುಲ್ ತೊಗೊಂಡಿದ್ದೀನಿ ನಾನು, ಸಿಪ್ಪೆ ತೆಗೆದುಕೊಂಡು. ಇವಾಗ ಇದು ಎಣ್ಣೆ ತಣ್ಣಗಾಗಬೇಕು, ಬಿಸಿ ಇರುವಾಗ ಹಾಕಬೇಡಿ, ತಣ್ಣಗಾಗಬೇಕು. ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಇದರಲ್ಲಿ ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಣ್ಣೆ ಕಡಿಮೆ ಬಿದ್ದಿದೆ, ನಮ್ಗೆ ಇನ್ನೂ ಜಾಸ್ತಿ ಬೇಕು ಎಣ್ಣೆ ಅಂತ ಅನ್ನೋರು ಈ ಥರ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಮತ್ತೆ ಒಂದು ಪ್ಯಾನ್ಗೆ ಎಣ್ಣೆನ ಇಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಅದು ತಣ್ಣಗಾದ್ಮೇಲೆ ಮತ್ತೆ ಅದರಲ್ಲಿ ಸೇರಿಸಿ ನೀವು ಡಬ್ಬಿಗೆ ಹಾಕ್ಕೊಂಡ್ಬಿಟ್ರೆ ನಮ್ಮ ಶುಂಠಿಯ ಒಂದು ಜಾಮ್ ಅಥವಾ ಸಾಸ್, ಉಪ್ಪಿನಕಾಯಿ ಎಲ್ಲನೂ ರೆಡಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿಸೋಣ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.